ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಮಿ ಲಲಿತಮ್ಮ ನಮಗಿ. ನನ್ನ ಸೆಮಿನಾರ್ ವಿಷಯ ನಿಸರ್ಗದ ಸಂಪತ್ತು. ಈ ನಿಸರ್ಗದ ಸಂಪತ್ತಿನಲ್ಲಿ ನಾವು ನೀರಿನ ಬಗ್ಗೆ ಕಲಿಯುತ್ತೇವೆ ಮತ್ತು ಅರಣ್ಯಗಳ ಬಗ್ಗೆ ಕಲಿಯುತ್ತೇವೆ. ಕೊನೆಯದಾಗಿ ಸೌರಶಕ್ತಿಯ ಬಗ್ಗೆ ಕಲಿಯುತ್ತೇವೆ. ಈಗ ಮೊದಲು ನೀರಿನ ಬಗ್ಗೆ ಕಲಿಯೋಣ. ನೀರು ನಮ್ಮೆಲ್ಲರಿಗೂ ಅತ್ಯಮೂಲ್ಯವಾದದ್ದು. ಹೇಗೆ? ನಿಮಗೆ ಈಗ ನೀವು ದಿನನಿತ್ಯದಲ್ಲಿ ನೀರನ್ನು ಹೇಗೆ ಬಳಸುತ್ತೀರಾ ಎಂದು 5 ವಾಕ್ಯಗಳನ್ನು ಹೇಳಿ. ನಾವು ನೀರನ್ನು ಕುಡಿಯಲು ಬಳಸುತ್ತೇವೆ ಮತ್ತು ಅಡುಗೆ ಮಾಡಲು ಬಳಸುತ್ತೇವೆ, ಸ್ನಾನ ಮಾಡಲು, ಬಟ್ಟೆ ಒಗೆಯಲು, ಪಾತ್ರೆ ತೊಳೆಯಲು ಬಳಸುತ್ತೇವೆ. ಚಪ್ಪಾಳೆ ಹೊಡೆಯಿರಿ. ನೀರು ಬಹಳ ಉಪಯೋಗವಾದದ್ದು. ಹೆಂಗಂದ್ರೆ ನಾವು ನೀರು ಕುಡಿಯಕ್ ಬಾಯಾರಿಕೆ ಆದಾಗ ಅದನ್ನ ಕುಡಿಯಕ್ ಉಪಯೋಗಿಸ್ತೀವಿ. ಮತ್ತೆ ನಮ್ಗ ಇದು ಬಟ್ಟೆ ಒಗಿಬೇಕಾದ್ರೆ ಉಪಯೋಗಿಸ್ತೀವಿ, ಮತ್ತೆ ಪಾತ್ರೆ ತೊಳಿಬೇಕಾದ್ರೆ ಉಪಯೋಗಿಸ್ತೀವಿ. ಇನ್ನು ಹಲವು ಕ್ರಿಯೆಗಳಿಗೆ ನಾವು ನೀರನ್ನ ಉಪಯೋಗ ಮಾಡ್ತೀವಿ. ಮತ್ತೆ ನೀರನ್ನ ಕೆಲವೊಂದಿಷ್ಟು ಜಾಗದೊಳಗ ವೇಸ್ಟ್ ಮಾಡ್ತಿರ್ತಾರ. ಹೆಂಗ್ ವೇಸ್ಟ್ ಮಾಡ್ತಿರ್ತಾರ, ಅದನ್ನ ಹೆಂಗ್ ತಡೆಗಟ್ಟಬಹುದು ಅನ್ನೋದು ಯಾರು ಹೇಳ್ತಾರೆ? ನೀರನ್ನು ನಾವು ಬಳಸಿದಾಗ ನಮ್ಗೆ ಸಾಕಾಗ್ತದ, ನಲ್ಲಿನ ಚಂದಾಗ ಬಂದ್ ಮಾಡಿ ಬರ್ಬೇಕು. ಮತ್ತೆ ಇನ್ನೊಂದಿಷ್ಟು ಬೇರೆ ಈಗ ಕೈ ತಕೊಂಡಿದ್ಮ್ಯಾಗ ನಲ್ಲಿನ ಕರೆಕ್ಟಾಗಿ ಬಂದಿದೆ. ಅದು ಒಂದು. ಮತ್ತೆ ಈಗ ನಾವು ಸ್ಕೂಲಿಂದ ಬರ್ತಿರ್ಬೇಕಾರ ಇವತ್ತು ಸ್ಕೂಲಿಂದ ಬರತ್ತಿದ್ಯಾ, ಅಲ್ಲೇ ನಳ ಬಿಟ್ಟಿದ್ರು, ಅಲ್ಲೊಂದಿಷ್ಟು ಮನೆಗೆ ಜನರಿರ್ಲಿಲ್ಲ. ಅವಾಗ ಅಲ್ಲಿ ನೀರಂಗ ಹರಿತಿತ್ತು. ನೀರಿನ ಅವಶ್ಯಕತೆ ನಮಗ್ ಬಾಳ ಐತಿ, ಹೌದಾ ಅಲ್ಲ? ನಮಗ್ ನೀರು ಬಾಳ ಅವಶ್ಯ ಐತಿ. ನೀರ್ ನಮಗ್ ಕುಡಿಯಕ್ ಬೇಕು. ಮತ್ತೆ ಇನ್ನಿತರೆ ಬಾಳ ನಮ್ಮ ದಿನನಿತ್ಯದ ಜೀವನದೊಳಗ ನಾವು ಬಹಳಷ್ಟು ನೀರು ನಮಗ ಬಹಳ ಉಪಯೋಗಕಾರಿಯಾಗೈತಿ. ನಾವು ಎಂತ ಔಷಧದ ಕೆಲಸ ಮಾಡಕ್ ಹೊಂಟ್ರು ನೀರಲ್ಲ ವೇಸ್ಟ್ ಆಗತ್ತಂದ್ರ ಅದನ್ನ ನಾವು ಅದು ನಲ್ಲಿಯರಾಗಿರ್ಲಿ ಏನಾಗಿರ್ಲಿ ಅದನ್ನ ಇಲ್ಲೇ ಸ್ಕೂಲ್ ಒಳಗ 1-2 ದಿನ ನೋಡಿದಿರಿ ನೀವು. ಅದ ಆ ಕಡೆ ಈ ಕಡೆ ನಲ್ಲಿಯೊಳಗ ನಡುವಿನಲ್ಲಿ ಕಿತ್ ಬಿಟ್ಟಿತ್ತು. ಅದ್ರಾಗ ನೀರನ್ನ ಸುರಿತಿತ್ತು. ನೀವ್ ಅದನ್ನ ಯಾರು ಆರಿಸಿದ್ರೆ ಇಲ್ಲ. ಇನ್ನೊಂದು ಹಂಗೆ ಮಾಡಕ್ ಹೋಗ್ಬೇಡ್ರಿ, ಚಂದಾಗಿ ಆರಿಸಿ. ಮತ್ತೀಗ ನೆಕ್ಸ್ಟ್ ಮಳೆ. ಒಂದು ಎಕ್ಸಾಂಪಲ್ ಅಂದ್ರೆ ಈಗ ಅದು ಮಳೆ ಬರ್ತೈತಿ. ಮಳೆ ಬರ್ಬೇಕಾರ ಒಂದಿಷ್ಟು ಜನ ಮನಿಯೊಳಗ ಮಳೆ ನೀರು ಕೊಯ್ಲು ಅಂತ ಮಾಡ್ತಾರ. ಅಂದ್ರ ಮನಿಯೊಳಗ ಈ ತರ ಮನಿ ಇರುತ್ತ, ಇಲ್ಲಿಂದ ಮಳೆ ಬರ್ತಿರುತ್ತ, ಹಿಂಗ್ ಮಳೆ ಬರ್ತಿರುತ್ತ. ಮನಿಯಿಂದ ಹಂಗ ಮಳೆ ನೀರೆಲ್ಲ ತಳ ಹೊಂಟಿರುತ್ತ. ಅದು ಸುಳ್ಳ ವೇಸ್ಟ್ ಆಗ್ತಿರುತ್ತದೆ. ಅವಾಗ ನಾವು ಏನ್ ಒಂದ್ ಸೌಕರ್ಯ ಒಂದ್ ಕಾರ್ಯ ಮಾಡ್ತೀವಿ. ಏನಂದ್ರ ಮಳೆ ನೀರು ಕೊಯ್ಲು. ಮಳೆ ನೀರು ಕೊಯ್ಲು ಅಂದ್ರ ನಾವು ಇಲ್ಲಿಂದ ಮಳೆ ನೀರು ಮೇಲಿಂದ ಬಿದ್ದು ಇಲ್ಲಿಂದ ಪೈಪ್ ಅನ್ನ ನಾವ್ ಇಲ್ಲಿ ತಯಾರು ಮಾಡ್ಬೇಕು. ಈ ಪೈಪ್ ಒಳಗೆ ನೀರ್ ಬಿದ್ದು ಈ ಪೈಪಿಗೂ ಮತ್ತೆ ಅಂತರ್ಜಲಕ್ಕೆ ಕನೆಕ್ಟ್ ಮಾಡಿ ಆ ನೀರು ಅಂತರ್ಜಲದೊಳಗೆ ಅಂದ್ರೆ ಭೂಮಿಗೆ ಇಳಿಯಂಗ ನಾವು ಮಾಡ್ಕೋಬೇಕು. ಹಂಗ ಮಾಡ್ಕೊಂಡ್ರ ಭೂಮಿ ಒಳಗಿರುವಂತ ಅಂತರ್ಜಲದ ಮಟ್ಟನೂ ಹೆಚ್ಚತೈತಿ. ಜೊತೆಗೆ ಈ ತರ ಮಾಡಿಲ್ಲ ಅಂದ್ರೆ ನಾವಿಲ್ಲೇ ನಮ್ಗ ಇನ್ನೊಂದು ಇವನ್ನ ನಮಗ ನೀರ್ ಬಳಸಕ್ ಬೇಕಾಗುತ್ತಲ್ಲ, ಇಲ್ಲೇ ಒಂದು ಇದಕ್ಕೆ ಕನೆಕ್ಷನ್ ಇಟ್ಕೋಬೇಕು, ಒಂದು ಇದಕ್ಕೆ ಕನೆಕ್ಷನ್ ಇಟ್ಕೋಬೇಕು. ಇಲ್ಲೊಂದು ಪಾತ್ರೆ ಇಟ್ಟ ಆ ಪಾತ್ರೆ ಒಳಗೆ ಕನೆಕ್ಷನ್ ಕೊಟ್ರ ನಮ್ಗ ದಿನ ನೀರನ್ನ ಬಳಸಕ ಉಪಯೋಗ ಆಗುತ್ತ. ಇದು ಅಂದ್ರ ಮಳೆ ನೀರು ಕೊಯ್ಲು ಅಂದ್ರ ಅನೇಕ ಕಟ್ಟಡಗಳಲ್ಲಿ ಮಳೆ ನೀರನ್ನು ಭವಿಷ್ಯದ ಬಳಕೆಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸುತ್ತದೆ. ಇದನ್ನ ಮಳೆ ನೀರು ಕೊಯ್ಲು ಅಂತಾನೆ ಕರೀತಾರ. ಈಗ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದಾರ, ಇದನ್ನ ಮಳೆ ನೀರು ಕೊಯ್ಲು ಅಂತ ಕರೀತಾರೆ. ನೆಕ್ಸ್ಟ್ ಅದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಇದು ಬಾವಡಿ ಒಳಗ ಅಲ್ಲೇ ಈಗ ರಾಣಿಯರೆಲ್ಲರೂ ಒಂದು ಇದ್ರೊಳಗ ರಾಣಿಯರಿರ್ತಾರ. ಅವಾಗಿನ ಕಾಲದಾಗ ರಾಣಿಯರು
ಅಷ್ಟೇ ಬೇಕಾಗಿರಂಗಿಲ್ಲ, ಆಕ್ಸಿಜನ್ ಬೇಕಾಗಿರುತ್ತ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡ ಈ ಗಿಡಗಳ ತಮ್ಮ ಆಹಾರವನ್ನು ತಯಾರು ಮಾಡ್ಕೊಳ್ಳೋಕಷ್ಟ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಪಯೋಗ ಮಾಡ್ತವೆ. ಅದಕ್ಕೋಸ್ಕರ ಗಾಳಿ ಈ ಗಿಡ ಮರಗಳು ಇದ್ರೂ ಚಲೋದ, ಯಾಕಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡ್ರೆ ನಮಗ ಆಕ್ಸಿಜನ್ ಅನ್ನ ನೀಡುತ್ತ. ಇದಕ್ಕೋಸ್ಕರ ಅರಣ್ಯಗಳು ಬಹಳ ಮುಖ್ಯ. ನೆಕ್ಸ್ಟ್ ಸೌರಶಕ್ತಿ. ಸೌರಶಕ್ತಿ ಅಂದ್ರೆ ಸೂರ್ಯನ ಬೆಳಕು ಶಾಖ. ಸೂರ್ಯನ ಬೆಳಕು ಶಾಖದೊಳಗ ಮೇನ್ ಆಗಿ ಒಂದು ಜೀವಸತ್ವ ಇರುತ್ತೆ. ಯಾರು ಗೊತ್ತೈತೆ? ಯಾರಿಗ ಗೊತ್ತಿಲ್ಲ? ಡಿ ಜೀವಸತ್ವ ಇರುತ್ತ. ಸೂರ್ಯನ ಬೆಳಕು ಮತ್ತು ಶಾಖದೊಳಗ ಬಹಳ ಮುಖ್ಯವಾದಂತ ಒಂದು ಸೂರ್ಯನ ಶಾಖ ಮತ್ತು ಬೆಳಕಿಂದ ನಮಗೆ ಸಿಗುವಂತ ಒಂದು ಜೀವಸತ್ವ ಅಂದ್ರ ಡಿ ಜೀವಸತ್ವ.